81 ದಿನಗಳ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಮುಖಾಮುಖಿಯಾಗಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಎದುರು ಬದುರಾಗಿದ್ದಾರೆ. ಗೆಳೆಯ ಗೆಳತಿ ಕಣ್ಣ ಸನ್ನೆಯಲ್ಲೇ ದರ್ಶನ್ಗೆ ಮುಂದೆ ಬರುವಂತೆ ಪವಿತ್ರ ಸೂಚನೆ ಕೊಟ್ಟರಂತೆ. ಜಾಮೀನು ರದ್ದಾದ ಬಳಿಕ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿರಲಿಲ್ಲ. 81 ದಿನಗಳ ನಂತರ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣ ಸನ್ನೆಯಲ್ಲೇ ಮುಂದೆ ಬರುವಂತೆ ಸೂಚನೆ ಕೊಟ್ಟರಂತೆ ಪವಿತ್ರ ಗೌಡ. ಜಾಮೀನು ರದ್ದಾದ ಬಳಿಕ ಇವತ್ತು ಮುಖಾಮುಖಿ ಆಗಿರೋದು. ಕೋರ್ಟ್ ಹಾಲ್ನಲ್ಲೇ ಇದ್ದಾರೆಲ್ಲ. ವಕೀಲರ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ಆರೋಪಿಗಳು, ಜೊತೆಗೆ ಆರೋಪಿಗಳ ಜೊತೆಯಲ್ಲಿ ವಕೀಲರು ಮಾತಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ಕೋರ್ಟ್ ಹಾಲ್ನಲ್ಲೇ ಕೂರಿಸಿದ್ದಾರೆ. ಎಲ್ಲಾ ಆರೋಪಿಗಳಿಗೂ ಕೂಡ ತಮ್ಮ ತಮ್ಮ ವಕೀಲರ ಜೊತೆಯಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ ಸುನಿಲ್ ಕುಮಾರ್ ಅವರು. ವಕೀಲರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಸರ್, ಈಗ ಚಾರ್ಜ್ ಫ್ರೇಮ್ ಆಗಿದೆ, 10ನೇ ತಾರೀಕು ವಿಚಾರಣೆ ಮುಂದೂಡಿದ್ದಾರೆ. ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಲ್ಲಾ ಆರೋಪಿಗಳು 17 ಜನ ಆರೋಪಿಗಳು ಕೂಡ ತಮ್ಮ ಮೇಲಿರುವಂತಹ ಅಲಿಗೇಷನ್ ಅಥವಾ ಏನು ಆರೋಪ ಇದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಸುಳ್ಳು ಅಂತ ಹೇಳಿದ ಆದ್ಮೇಲೆ ವಾಟ್ ನೆಕ್ಸ್ಟ್? ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ? ಮುಂದೆ ಏನಾಗುತ್ತೆ ನಾಗೇಂದ್ರ ಬಾಬು ಅಂದ್ರೆ 10ನೇ ತಾರೀಕು ಏನ್ ಮಾಡ್ತಾರೆ, ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನ ಸಾಕ್ಷ್ಯ ವಿಚಾರಣೆ ಅಂತ ಕನ್ನಡದಲ್ಲಿ ಕರಿತೀವಿ. ಸಾಕ್ಷಿ ವಿಚಾರಣೆ ಏನು? ಪ್ರಾಸಿಕ್ಯೂಷನ್ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಎಷ್ಟು ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿದ್ದಾರೆ, ಒಂದು 30 ಜನ 40 ಜನ ಅವ್ರ ಕಡೆ ಇರುವಂತ ಪೊಲೀಸ್ ವಿಟ್ನೆಸ್ಗಳು ಯಾರಿದ್ದಾರೆ, ಪೊಲೀಸ್ ತನಿಖೆ ಮಾಡಿದಂತ ತನಿಖಾಧಿಕಾರಿ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಂತ ಸೆಕ್ಯೂರಿಟಿ ಗಾರ್ಡು, ಮತ್ತು ಎಕ್ಸಾಮಿನೇಷನ್ ಮಾಡಿದಂತ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ಗಳು, ಮತ್ತು ಅಲ್ಲಿ ನೋಡಿದಂತ ವಿಟ್ನೆಸ್ಗಳು, ಮಹಾಜರ್ಗ್ ಬಂದಂತ ವಿಟ್ನೆಸ್ಗಳು ಎಲ್ಲರನ್ನ ಒಬ್ಬೊಬ್ಬರನ್ನ ಎವಿಡೆನ್ಸ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ಕೋತಾ ಬರ್ತಾರೆ. ಯಾವಾಗ ಎವಿಡೆನ್ಸ್ ಒಬ್ಬರದಾಗುತ್ತೋ ಅವ್ರ ಬಾಕ್ಸ್ ಹತ್ತಿ ಅವ್ರ ಎವಿಡೆನ್ಸ್ ಕೊಟ್ಟ ನಂತರ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಪಾರ್ಟಿ ಸವಾಲ್ ಮಾಡ್ಲಿಕ್ಕೂ ಕೂಡ ಆರೋಪಿ ಪರ ವಕೀಲರಿಗೆ ಒಂದು ಅವಕಾಶ ಕೊಡ್ತಾರೆ. ಅವಾಗ ಪಾರ್ಟಿ ಸವಾಲನ್ನು ಕೂಡ ಆರೋಪಿ ಪರ ವಕೀಲರು ಮಾಡಬಹುದು. ನೀವು ಅಲ್ಲೇ ಇದ್ರಾ, ನೀವು ನಿಜವಾಗ್ಲೂ ನೋಡಿದ್ರಾ, ನಿಮ್ಗೆ ಯಾರನ್ನ ಹೇಳ್ಕೊಟ್ರ, ಹಾಗೆ ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಯಾವಾಗ ಎವಿಡೆನ್ಸ್ ಮತ್ತು ಪಾರ್ಟಿ ಸವಾಲ್ ಎರಡೂ ಮುಗಿಯುತ್ತೋ ಡಾಕ್ಯುಮೆಂಟ್ಸ್ ಎಲ್ಲ ಮಾರ್ಕ್ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಆದ ನಂತರ ಕೊನೆಯದಾಗಿ ಆರೋಪಿ ಪರ ವಕೀಲರಿಗೆ ಮತ್ತು ಗವರ್ಮೆಂಟ್ ಅಡ್ವೊಕೇಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇಬ್ಬರಿಗೂ ಕೂಡ ವಾದ ಮಂಡನೆ ಮಾಡಲಿಕ್ಕೆ ಫೈನಲ್ ಆರ್ಗ್ಯುಮೆಂಟ್ಸ್ ಒಂದು ಅವಕಾಶ ಕೊಡ್ತಾರೆ. ಇಬ್ಬರ ಫೈನಲ್ ಆರ್ಗ್ಯುಮೆಂಟ್ಸ್ ಆದ್ಮೇಲೆ ನ್ಯಾಯಾಧೀಶರು ತೀರ್ಪು ಅಂದ್ರೆ ಜಡ್ಜ್ಮೆಂಟ್ ಅನ್ನ ಪ್ರೊನೌನ್ಸ್ ಮಾಡ್ತಾರೆ. ಇದು ಸ್ಟೇಜಸ್. ಒಂದು ವೇಳೆ ಆ ಟೈಮಲ್ಲಿ ಈಗ ತನಿಖಾಧಿಕಾರಿಗಳು ಅದನ್ನ ಪ್ರೂವ್ ಮಾಡದೇ ಇದ್ರೆ ಏನಾಗ್ಬೋದು? ಖಂಡಿತ. ಈಗ ಒಂದು ವೇಳೆ ಪ್ರೂವ್ ಆದ್ರೆ ತನಿಖಾಧಿಕಾರಿ ಇಲ್ಲ ನಾವು ಕರೆಕ್ಟ್ ಆಗಿ ಹಾಕಿದೀವಿ ಅಂತ ಪ್ರೂವ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ವಾಟ್ ನೆಕ್ಸ್ಟ್? ಅದು ಏನಾಗುತ್ತೆ ಅಂತ ಎರಡು ಅವಕಾಶ. ಒಂದು, ತನಿಖಾಧಿಕಾರಿಗಳು ಒಂದ್ಸಲ ಆರೋಪವನ್ನು ಹೊರಿಸಿದ ಮೇಲೆ ಪ್ರಾಸಿಕ್ಯೂಷನ್ ರವರು ಅದನ್ನ ಪ್ರೂವ್ ಮಾಡಬೇಕಾದಂತ ಕರ್ತವ್ಯ ಅವ್ರದ್ದಿರುತ್ತೆ. ಎಲ್ಲಾ ಸಾಕ್ಷಿ ಪಟ್ಟಿಗಳನ್ನ ತಗೊಂಡು ಅವರು ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಒಂದು ಪಕ್ಷ ಪ್ರೂವ್ ಮಾಡ್ತು ಅನ್ನೋದಾದ್ರೆ ಎಲ್ಲ ಸಾಕ್ಷಿಗಳು, ಆಧಾರಗಳು, ಅವ್ರು ಹಾಕಿರೋ ಸೆಕ್ಷನ್ಗಳು, ಅವರು ಸೀಸ್ ಮಾಡಿರೋ ಮೆಟೀರಿಯಲ್ಗಳು, ಅವ್ರು ಕೊಟ್ಟಂತ ಸಾಕ್ಷಿಗಳು ಎಲ್ಲರೂ ಕೂಡ ಈ ಆರೋಪಿಗಳ ವಿರುದ್ಧವಾಗಿ ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ ಕೊಟ್ಟು ನಿಜವಾಗ್ಲೂ ಆರೋಪ ಪ್ರೂವ್ ಆಯ್ತು ಅನ್ನೋದಾದ್ರೆ ಆ ಕಾನೂನು ಅಡಿನಲ್ಲಿ ಮರ್ಡರ್ಗಿರುವಂತಹ ಗರಿಷ್ಠವಾದಂತಹ ಶಿಕ್ಷೆಯನ್ನ ನ್ಯಾಯಾಧೀಶರು ವಿಧಿಸಬಹುದಂತ ಅಧಿಕಾರ ನ್ಯಾಯಾಧೀಶರಿಗಿರುತ್ತೆ. ಒಂದು ಪಕ್ಷ ಪ್ರಾಸಿಕ್ಯೂಷನ್ ರವರು ಮತ್ತು ಪೊಲೀಸ್ ಅಧಿಕಾರಿಗಳು ಈ ಸಾಕ್ಷಿಗಳು ಎವಿಡೆನ್ಸ್ ಗಳಿಂದ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ, ಸಾಕಷ್ಟು ಅನುಮಾನಗಳಿದೆ, ಸಾಕಷ್ಟು ಲೂಪ್ ಹೋಲ್ಸ್ ಗಳಿದೆ, ಎಲ್ಲೂ ಕೂಡ ಸ್ಪಷ್ಟವಾಗಿ ಎಲ್ಲೂ ಕೂಡ ಇವರೇ ಮಾಡಿದ್ರು ಅಂತೆಲ್ಲೂ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದಾದ್ರೆ ಆಗ ನ್ಯಾಯಾಧೀಶರು ಬೆನಿಫಿಟ್ ಆಫ್ ಡೌಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವ್ರನ್ನ ಅಕ್ವಿಟಲ್ ಅಥವಾ ಇವ್ರನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಎರಡು ಅವಕಾಶ ಕೂಡ ಇದೆ. ಓಕೆ, ಈಗ ವಕೀಲರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಮಾತಾಡಿ ಅಂತೇಳಿ. ಈ ಟೈಮಲ್ಲಿ ವಕೀಲರು ಯಾವ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅದನ್ನ ನಿಮ್ಮಂದ ಮಾತಾಡ್ತೀನಿ ಸರ್, ದಯವಿಟ್ಟು ಕ್ಷಮೆ ಇರಲಿ. ಒಂದು ನಿಮಿಷದಲ್ಲಿ ಮತ್ತೆ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಒಂದೇ ನಿಮಿಷ ಬ್ರೇಕ್ ಆದ್ಮೇಲೆ ಮುಂದಿನ ಭಾಗದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಕೋರ್ಟ್ ಆವರಣದಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡಳನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಕೋರ್ಟ್ ಆವರಣದ ಹೊರಗೆ ಸೇರಿರುವಂತಹ 100 ಜನ ಕಿಕ್ಕಿರಿದು ಸೇರಿದ್ದಾರೆ. ನೋಡಿ, ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಫ್ಲೋರ್ ನಲ್ಲೂ ಕೂಡ ಕಿಕ್ಕಿರಿದು ಸೇರಿರುವಂತಹ ಜನ. ಮತ್ತೊಂದು ಕಡೆ ಕೋರ್ಟ್ ಹಾಲಿನ ನೋಡಿ, ಅದೇ ಡೋರ್ ಇಂದ ಹೊರಗಡೆ ಬರುವಂತಹ ದರ್ಶನ್, ಪವಿತ್ರ ಗೌಡ ಅಭಿಮಾನಿಗಳು ಯಾವ ರೀತಿಗೆ ಜಮಾವಣೆಗೊಂಡಿದ್ದಾರೆ ಒಂದು ಕಡೆ ಆದ್ರೆ ವಕೀಲರಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ನ ಮತ್ತೊಂದು ಡೋರ್ ಏನಿದೆ, ಆ ಹೊರಗಡೆ ಬರುವಂತ ಎಕ್ಸಿಟ್ ಏನಿದೆ, ಆ ಎಕ್ಸಿಟ್ ಅಲ್ಲಿ ಕಾದು ನಿಂತಿದ್ದಾರೆ ಬರೋದನ್ನ ನೋಡೋದಕ್ಕೆ ಅಂತೆ. ನೋಡಿ, ಪ್ರತಿಯೊಂದು ಫ್ಲೋರ್ ಅಲ್ಲೂ ಕೂಡ ಯಾವ ರೀತಿಯಾಗಿ ಜನ ಅಲ್ಲಿ ನಿಂತಿದ್ದಾರೆ. ಕೋರ್ಟ್ಗೆ ಬಂದಂತಹ ಜನ
ಇನ್ನೂ ಕೆಲವರು ಇವತ್ತು ದರ್ಶನ್ ಮತ್ತು ಪವಿತ್ರಗೌಡ ಕೋರ್ಟ್ಗೆ ಬರ್ತಾರೆ ಅಂತಾನೆ ಗೊತ್ತಿದ್ದು ಕೂಡ ಅವರನ್ನ ನೋಡಬೇಕು ಅಂತಾನೆ ಅನೇಕ ಜನ ಕೋರ್ಟ್ನತ್ತ ಧಾವಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ನೋಡಿದ್ವಿ ಯಾವ ತರ ಜನ ಕಿಕ್ ಹಿಡಿದು ಸೇರಿದ್ದಾರೆ ಅಂತೇಳಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಸರ್ಪಗಾವಲನ್ನು ಹಾಕಿಕೊಂಡಿದ್ದಾರೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಸರ್ಪಗಾವಲಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ನುಗ್ಗಿ ಬರ್ತಾರೆ. ನೋಡಿ ಇನ್ನೊಂದು ಗಮನಿಸ್ತಾ ಇದ್ವಿ. ಬಳಿಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಒಬ್ಬೊಬ್ಬರಾಗಿ ಸಹಿ ಮಾಡ್ತಾ ಇರುವಂತಹ ಆರೋಪಿಗಳಿಂದ ಸಹಿ ಪಡೆದುಕೊಂಡಂತಹ ಬೆಂಚಿನ ಕ್ಲರ್ಕ್ ಸಹಿ ಬಳಿಕ ದರ್ಶನ್ ಮತ್ತು ಪವಿತ್ರಗೌಡ ಸೇರಿ 7 ಆರೋಪಿಗಳು ವಾಪಸ್ ಜೈಲಿಗೆ ಶಿಫ್ಟ್ ಆಗ್ತಾರೆ. ದೋಷಾರೋಪ ದಾಖಲೆಗೆ ಸಹಿ ಮಾಡಲಾಗ್ತಾ ಇರುವಂತಹ ಪ್ರೊಸೀಜರ್ ಈಗ ನಡೀತಾ ಇದೆ. ಸಹಿ ಮಾಡಿದ ಬಳಿಕ ಆರೋಪಿಗಳನ್ನು ವಾಪಸ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಾರೆ. ಮಾತಾಡ್ತಾ ಇದ್ರು ಅಡ್ವೊಕೇಟ್ ಆಗಿರುವಂತಹ ಸುನಿಲ್ ಕುಮಾರ್ ಅವರು. ಸುನಿಲ್ ಸರ್ ಈಗ ಸಹಿಯನ್ನ ಮಾಡ್ತಿದ್ದಾರೆ. ಸಹಿ ಆದ ಬಳಿಕ ವಾಪಸ್ ಕೋರ್ಟ್ಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ. ಕ್ಲರ್ಕ್ ಅದನ್ನ ಸಹಿಯನ್ನ ಪಡೆದುಕೊಳ್ತಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಅಂತ? ಈಗ ಇವ್ರ ಮೇಲೆ ಚಾರ್ಜ್ ಫ್ರೇಮ್ ಆಗಿರೋದ್ರಿಂದ ಚಾರ್ಜ್ ಫ್ರೇಮ್ ಮಾಡಿ ಆ ಸೆಕ್ಷನ್ಗಳ ಅಡಿನಲ್ಲಿ ನಿಮ್ಮ ಮೇಲೆ ನಾವು ಆರೋಪವನ್ನು ಹೊರಿಸಲಾಗಿದೆ, ಅದಕ್ಕೆ ನೀವೇನ್ ಹೇಳ್ತೀರಿ ಅಂತ ಕೇಳಿರ್ತಾರೆ. ಅದನ್ನ ಇವರು ನಿರಾಕರಿಸಿರ್ತಾರೆ. ನಾವು ಅದನ್ನ ತಪ್ಪು ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅದಕ್ಕೆ ಸಿಗ್ನೇಚರ್ ತಗೋತಾರೆ. ನಾಳೆ ದಿವಸ ಈಗ ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆರೋಪಿಗಳಿಗೂ ಒಂದು ಅವಕಾಶ ಕೊಟ್ಟಿದೀವಿ ಅಂತ ನಾವು ರೆಕಾರ್ಡ್ ಅಲ್ಲಿ ತೋರಿಸಬೇಕಲ್ಲ. ಆರೋಪಿಗೂ ಅವಕಾಶ ಕೊಟ್ಟಿದೀವಿ, ಅವ್ರ ಮೇಲೆ ಇರುವಂತಹ ಸಾಕ್ಷಿಗಳು ಮತ್ತು ಇಷ್ಟು ನಿಮ್ಮ ಮೇಲೆ ಇರುವಂತಹ ಎವಿಡೆನ್ಸ್ ಗಳ ಮೇಲೆ ನಿಮ್ಮ ಮೇಲೆ ಈ ಸೆಕ್ಷನ್ಗಳ ಅಡಿನಲ್ಲಿ ಚಾರ್ಜ್ ಫ್ರೇಮ್ ಮಾಡಿದೀವಿ, ಅದಕ್ಕೆ ಏನ್ ಹೇಳ್ತೀರಿ ಅಂದಾಗ ಇಲ್ಲ ನಾವು ಅಪರಾಧಿಗಳಲ್ಲ ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅವರು ಸಿಗ್ನೇಚರ್ ಅಂತ ತಗೊಳುವಂಥದ್ದು ಸಹಜವಾದಂತ ಕಾನೂನಿನ ಪ್ರಕ್ರಿಯೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಳಿಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಒಬ್ಬೊಬ್ಬರಾಗಿ ಸಹಿ ಮಾಡ್ತಾ ಇರುವಂತಹ ಆರೋಪಿಗಳಿಂದ ಸಹಿ ಪಡೆದುಕೊಂಡಂತಹ ಬೆಂಚಿನ ಕ್ಲರ್ಕ್ ಸಹಿ ಬಳಿಕ ದರ್ಶನ್ ಮತ್ತು ಪವಿತ್ರಗೌಡ ಸೇರಿ 7 ಆರೋಪಿಗಳು ವಾಪಸ್ ಜೈಲಿಗೆ ಶಿಫ್ಟ್ ಆಗ್ತಾರೆ. ದೋಷಾರೋಪ ದಾಖಲೆಗೆ ಸಹಿ ಮಾಡಲಾಗ್ತಾ ಇರುವಂತಹ ಪ್ರೊಸೀಜರ್ ಈಗ ನಡೀತಾ ಇದೆ. ಸಹಿ ಮಾಡಿದ ಬಳಿಕ ಆರೋಪಿಗಳನ್ನು ವಾಪಸ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಾರೆ. ಮಾತಾಡ್ತಾ ಇದ್ರು ಅಡ್ವೊಕೇಟ್ ಆಗಿರುವಂತಹ ಸುನಿಲ್ ಕುಮಾರ್ ಅವರು. ಸುನಿಲ್ ಸರ್ ಈಗ ಸಹಿಯನ್ನ ಮಾಡ್ತಿದ್ದಾರೆ. ಸಹಿ ಆದ ಬಳಿಕ ವಾಪಸ್ ಕೋರ್ಟ್ಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ. ಕ್ಲರ್ಕ್ ಅದನ್ನ ಸಹಿಯನ್ನ ಪಡೆದುಕೊಳ್ತಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಅಂತ? ಈಗ ಇವ್ರ ಮೇಲೆ ಚಾರ್ಜ್ ಫ್ರೇಮ್ ಆಗಿರೋದ್ರಿಂದ ಚಾರ್ಜ್ ಫ್ರೇಮ್ ಮಾಡಿ ಆ ಸೆಕ್ಷನ್ಗಳ ಅಡಿನಲ್ಲಿ ನಿಮ್ಮ ಮೇಲೆ ನಾವು ಆರೋಪವನ್ನು ಹೊರಿಸಲಾಗಿದೆ, ಅದಕ್ಕೆ ನೀವೇನ್ ಹೇಳ್ತೀರಿ ಅಂತ ಕೇಳಿರ್ತಾರೆ. ಅದನ್ನ ಇವರು ನಿರಾಕರಿಸಿರ್ತಾರೆ. ನಾವು ಅದನ್ನ ತಪ್ಪು ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅದಕ್ಕೆ ಸಿಗ್ನೇಚರ್ ತಗೋತಾರೆ. ನಾಳೆ ದಿವಸ ಈಗ ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆರೋಪಿಗಳಿಗೂ ಒಂದು ಅವಕಾಶ ಕೊಟ್ಟಿದೀವಿ ಅಂತ ನಾವು ರೆಕಾರ್ಡ್ ಅಲ್ಲಿ ತೋರಿಸಬೇಕಲ್ಲ. ಆರೋಪಿಗೂ ಅವಕಾಶ ಕೊಟ್ಟಿದೀವಿ, ಅವ್ರ ಮೇಲೆ ಇರುವಂತಹ ಸಾಕ್ಷಿಗಳು ಮತ್ತು ಇಷ್ಟು ನಿಮ್ಮ ಮೇಲೆ ಇರುವಂತಹ ಎವಿಡೆನ್ಸ್ ಗಳ ಮೇಲೆ ನಿಮ್ಮ ಮೇಲೆ ಈ ಸೆಕ್ಷನ್ಗಳ ಅಡಿನಲ್ಲಿ ಚಾರ್ಜ್ ಫ್ರೇಮ್ ಮಾಡಿದೀವಿ, ಅದಕ್ಕೆ ಏನ್ ಹೇಳ್ತೀರಿ ಅಂದಾಗ ಇಲ್ಲ ನಾವು ಅಪರಾಧಿಗಳಲ್ಲ ನಾವು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅವರು ಸಿಗ್ನೇಚರ್ ಅಂತ ತಗೊಳುವಂಥದ್ದು ಸಹಜವಾದಂತ ಕಾನೂನಿನ ಪ್ರಕ್ರಿಯೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.